ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಏನು ಅಪ್ಪು ಫೋಟೋ ನೋಡ್ಕೊಂಡು ಕುತ್ಕೊಬಿಟ್ಟಿದ್ಯಾ? ಮೊಮ್ಮಗ ನೆನಪಾಗ್ತಿದ್ದಾನಾ? ಇಲ್ಲ ಕಣೋ, ನಾನು ಬೇರೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಏನಪ್ಪ ಅಂತದ್ದು? ಮೊದಲಾಗಿದ್ದಿದ್ರೆ ಆಕಾಶ್ ಒಬ್ಬನೇ ನಮ್ಮ ಮೊಮ್ಮಗ ಆಗಿದ್ದ. ಈಗ ಆ ಲಿಸ್ಟಲ್ಲಿ ನಮ್ಮ ಮಿಂಚುನು ಸೇರ್ಕೊಂಡಿದ್ದಾಳೆ. ಇಬ್ರು ನಮ್ಮ ಮೊಮ್ಮಕ್ಕಳೇ ಇವಾಗ, ಅಲ್ವಾ? ಸೊ ಆಕಾಶ್ ಫೋಟೋ ಜೊತೆ ಮಿಂಚು ಫೋಟೋ ಇಡೋದು ನ್ಯಾಯನೇ. ಪ್ಲೀಸ್ ಕಣೋ ಜೀವ, ಇವರಿಬ್ರು ಫೋಟೋನು ಒಂದೇ ಫ್ರೇಮಿಗೆ ಹಾಕಿಸ್ಕೊಡ್ತೀಯಾ? ಆಯ್ತಮ್ಮ, ಮಾಡಿಸ್ತೀನಿ. ನೀವು ಹೇಳ್ತಿರೋದು ಕರೆಕ್ಟೇ. ಈ ಮನೆಯಲ್ಲಿ ಕಂಪಲ್ಸರಿ ಮಿಂಚು ಫೋಟೋನು ಇರಲೇಬೇಕು. ನಾನು ಈಗಲೇ ಅಕ್ಕಂಗೆ ಫೋನ್ ಮಾಡಿ ಅವಳ ಫೋಟೋ ಕಲೆಕ್ಟ್ ಮಾಡ್ತೀನಿ, ಸರಿನಾ? ಯಾಕೋ ಗೊತ್ತಿಲ್ಲ ಕಣೋ, ಇವತ್ತು ನನ್ನ ಮೊಮ್ಮಕ್ಕಳನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ನಮ್ಮ ಭೂಮಿ ಅಳಿಯಂದ್ರು ಎಲ್ಲ ಒಂದಾದ ಮೇಲೆ ನನಗೆ ನನ್ನ ಮೊಮ್ಮಕ್ಕಳದೇ ಚಿಂತೆ ಆಗ್ಬಿಟ್ಟಿದೆ. ಅವ್ರ ಜೊತೆ ಕಂಪಲ್ಸರಿ ಟೈಮ್ ಸ್ಪೆಂಡ್ ಮಾಡಲೇಬೇಕು ಅನ್ನಿಸ್ತಾ ಇದೆ. ಹಾಗಂತ ಅಲ್ಲಿ ಹೋಗಿ ಕೂತ್ಕೊಳ್ಳೋ ಪ್ಲಾನ್ ಇಲ್ಲ ತಾನೇ? ನೀವು ಅಲ್ಲಿ ಹೋಗ್ಬಿಟ್ರೆ ನಮ್ಗೆ ಇಲ್ಲಿ ತುಂಬ ಬೋರ್ ಆಗ್ಬಿಡುತ್ತೆ. ಪ್ಲೀಸ್ ಪ್ಲೀಸ್ ಹೋಗ್ಬೇಡಿ ನೀವು. ಹೂವಮ್ಮ, ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ಈ ಮನೆ ಬಿಕೋ ಅನ್ಸುತ್ತೆ. ಈ ಮನೆಗೆ ನೀವೇ ಕಳೆ. ಚೈಚೋ, ಯಾಕೆ ನೀವಿಬ್ರು ಹಿಂಗಾಡ್ತಿದ್ದೀರಾ? ನಾನು ಎಲ್ಲಿ ಹೋಗ್ತೀನಿ ಅಂತಂದೆ, ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದೆ, ನಿಜ. ಅದಕ್ಕೆ ನಾನು ಯಾಕೆ ಅಲ್ಲಿ ಹೋಗ್ಲಿ? ಅವ್ರನ್ನೇ ಇಲ್ಲಿ ಕರ್ಸ್ಕೊಂಡ್ರಾಯ್ತು. ಹಾಗಾದ್ರೆ ಸರಿ, ಇದು ಒಳ್ಳೆ ಐಡಿಯಾ. ನಮಗೂ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಗತ್ತೆ. ಆ ಕಡೆ ಅಳಿಯಂದ್ರಿಗೆ ಭೂಮಿಗೆ ಸ್ವಲ್ಪ ಸ್ಪೇಸ್ ಸಿಗ್ದಂಗಾಗತ್ತೆ. ಮನೆ ತುಂಬ ಮಕ್ಕಳು ಓಡಾಡ್ತಿದ್ರೆ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಕಣ. ಹಾತೆ ಒಳ್ಳೆ AC ಹಾಕ್ದಂಗೆ ಇರುತ್ತೆ ಅಲ್ವಾ? ಹೌದು ಕಣ, ಮೊಮ್ಮಕ್ಕಳು ಕಾಲು ಬುಡದಲ್ಲಿ ಓಡಾಡ್ತಿದ್ರೆ ಮನೆ ತುಂಬ ತಂಗಾಳಿ ಬೀಸ್ದಂಗಿರುತ್ತೆ. ಜೀವ, ಆದಷ್ಟು ಬೇಗ ಅವ್ರನ್ನ ಕರ್ಕೊಂಬರೋಣ ಕಣ. ಸರಿ ಅಮ್ಮ. ಸರಿಯತ್ತೆ, ಹಾಗೆ ಮಾಡೋಣ. ನಾವು ಅವ್ರನ್ನ ಇಲ್ಲಿಗೆ ಕರ್ಕೊಂಬರೋಣ. ಎಸ್ ಅನಿಲ್, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಒನ್ ಟೈಮ್ ಮೇಲ್ ಚೆಕ್ ಮಾಡ್ಕೊಳ್ಳಿ. ಯಾ ಸರಿ, ಓಕೆ. ಪಾರ್ಥ, ಮಾವ, ಅದೊಂದು ಇನ್ಫಾರ್ಮೇಶನ್ ಬೇಕಾಗಿತ್ತು ಕಣು. ಏನು ಮಾವ? ಅದೇ ಜಯದೇವ್ ಜೊತೆ ಒಬ್ಬ ಹುಡುಗ ಇರ್ತಾನಲ್ಲ, ಎಳೆ ನಿಂಬೇಕಾಯಿ. ಅವನೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಇವತ್ತು? ಎಲ್ಲೋಗಿದ್ದಾನೆ? ಬೆಳಗ್ಗೆ ಬಂದಿದ್ದ ಮಾವ. ಯಾಕೆ, ಏನಾಗಬೇಕಿತ್ತು? ಅಲ್ಲ, ಅವನಿಂದ ಏನೂ ಆಗಬೇಕಾಗಿಲ್ಲ. ಪಾರ್ಥ, ಅವನು ಯಾರು? ಎಲ್ಲಿಂದ ಬಂದಿದ್ದಾನೆ? ಅವನ ಬ್ಯಾಕ್ಗ್ರೌಂಡ್ ಏನು? ಅವನ ಕೆಲಸ ಏನು ಅಂತ ಗೊತ್ತಾ ನಿಂಗೆ? ಮಾವ, ನನಗೇನು ಜಾಸ್ತಿ ಗೊತ್ತಿಲ್ಲ. ಅವನು ಜೈಬ್ರು ಅಪಾಯಿಂಟ್ ಮಾಡ್ಕೊಂಡಿರೋದು. ಹೌದು, ನೀವ್ಯಾಕೆ ಅಷ್ಟೊಂದು ವಿಚಾರಿಸ್ತಾ ಇದ್ದೀರಾ? ಅವನ ಬಗ್ಗೆ ಯಾಕೋ ಸ್ವಲ್ಪ ಅನುಮಾನ ಕಣೋ. ಅವನು ಕಣ್ಣಿಗೆ ಕಾಣುವಷ್ಟು ಅಮಾಯಕ ಅಲ್ಲ. ಏನಂಗಂದ್ರೆ? ಜಯದೇವ್ ಮತ್ತು ಅವರಿಬ್ಬರು ಸೇರ್ಕೊಂಡು ಏನೋ ಖತರ್ನಾಕ್ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ವೇ? ಪಾರ್ಥ, ಏನೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ. ಆದ್ರೆ ಸತ್ತಿರೋದು ಇಲಿನ ಹೆಗ್ಗಣನ ಹಂದಿನೋ ಅಂತ ಗೊತ್ತಾಗ್ತಾ ಇಲ್ಲ. ಮಾವ, ಆ ಥರ ಏನಿರೋದಕ್ಕೆ ಸಾಧ್ಯ? ಪಾರ್ಥ, ಅವನ ಮೇಲೆ ಯಾಕೋ ಒಂದು ಕಣ್ಣಿಡಬೇಕು ಅಂತ ಅನಿಸ್ತಾ ಇದೆ. ಮಾವ, ಆ ಥರ ಎಲ್ಲ ಏನೂ ಇರಲ್ಲ. ನೀವು ತಲೆ ಕೆಡ್ಸ್ಕೊಬೇಡಿ. ಹಂಗಾರೆ ನಿಗ್ಲೆಕ್ಟ್ ಮಾಡಬಾರ್ದು ಪಾರ್ಥ. ಸರಿನಪ್ಪ, ಯಾಮಾರೋದು ಬೇಡ ಪಾರ್ಥ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣಿಟ್ಟಿರು. ಅರ್ಥ ಆಯ್ತಾ? ಸರಿ, ಓಕೆ. ಎಸ್ ಅನಿಲ್, ಸಾರಿ ಇಂಟ್ರಪ್ಟ್ ಆಗೋದು. ಹೌದು, ನಂಬಕ್ಕಾಗಲ್ಲ ಅವ್ರನ್ನ. ಇನ್ನೇನೇನು ಪ್ಲ್ಯಾನ್ ಮಾಡಿದಾರೋ ಏನೋ. ಛೀ, ಈ ಜನ್ಮದಲ್ಲಿ ಬದಲಾಗಲ್ಲ ಅವರು. ನನಗೆ ತುಂಬ ಚೆನ್ನಾಗಿ ಗೊತ್ತು. ಹೇಳಿ ಬಾವ್ನವ್ರೆ, ಏನು ವಿಷಯ? ಸುನಿಲ್ ವಿಷಯದಲ್ಲಿ ನಿನ್ನಿಂದ ಒಂದು ಕ್ಲಾರಿಟಿ ಬೇಕಿತ್ತಮ್ಮ. ಕ್ಲಾರಿಟಿ ಅಲ್ಲ, ಕನ್ಫರ್ಮೇಷನು. ಹಾಂ, ಸಾರಿ, ಕನ್ಫರ್ಮೇಷನ್. ಏನು ಕನ್ಫರ್ಮೇಷನು? ಅದೇ ಸುನಿಲ್ ಬಗ್ಗೆ ನಿನ್ನ ಅಭಿಪ್ರಾಯ ಏನೋ, ನಿನಗೇನು ಅನ್ಸುತ್ತೆ ಅದ್ರ ಬಗ್ಗೆ. ನಾನು ಅವತ್ತೇ ಹೇಳಿದ್ನಲ್ಲ ಅಕ್ಕರೆ, ಏನು ಸ್ಪೆಷಲ್ ಫೀಲಿಂಗ್ ಅಂತ ಏನೂ ಇಲ್ಲ. ನಿಮ್ಗಳ ನಿರ್ಧಾರನೇ ನನ್ನ ನಿರ್ಧಾರ. ಮಲ್ಲಿ, ನಮ್ಮ ನಿರ್ಧಾರನ ಹಾಗೆಲ್ಲ ನಿನ್ನ ಮೇಲೆ ಹೇರೋದಕ್ಕಾಗಲ್ಲ. ನೋಡಮ್ಮ ಮಲ್ಲಿ, ನಮ್ಮ ಊಟ ನಾವೇ ಮಾಡ್ಬೇಕಲ್ವಾ?
ಈಗ ನನಗೇನೋ ಜಾಮೂನ್ ಇಷ್ಟ ಅಂತ ಅದನ್ನೇ ತಂದು ನಿನಗೂ ಹಾಕೋಕ್ಕಾಗಲ್ಲ ಅಲ್ವಾ? ನಂಗೆ ಜಾಮೂನ್ ಇಷ್ಟ. ಹಾ, ಅವ್ರು ಹೇಳೋ ಮೀನಿಂಗ್ ಏನಂದ್ರೆ, ಈಗ ನಮ್ಮಿಬ್ರಿಗೂ ಚಾಕ್ಲೇಟ್ ಫ್ಲೇವರು ಬಟರ್ ಸ್ಕಾಚ್ ಫ್ಲೇವರ್ ಇಷ್ಟ ಐಸ್ ಕ್ರೀಮಲ್ಲಿ, ಆದರೆ ನಿನಗೆ ಗಡ್ಬಡಿ ಇಷ್ಟ, ಅದನ್ನ ಹೇಳಕ್ ಬರ್ತಿದ್ದಾರೆ. ಹಾಂ, ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಅಷ್ಟೇ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು, ಖಂಡಿತ ನಾವು ನಿನ್ನ ಜಡ್ಜ್ ಮಾಡಲ್ಲ. ಏನು ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವನ್ ಇಷ್ಟ ಅಂತೇನಿಲ್ಲ, ಆದರೆ ಅವನ ಜೊತೆ ಇದ್ದಾಗ ಖುಷಿಯಾಗಿರ್ತೀನಿ. ನಾನು ನಿಮ್ಮ ಜೊತೆ ಹೇಗೆ ಎಲ್ಲ ವಿಷಯಗಳನ್ನು ಹೇಳ್ಕೊಳ್ತೀನೋ ಹಾಗೇನೆ ಅವನ ಜೊತೆನೂ ಎಲ್ಲ ವಿಷಯಗಳನ್ನು ಹೇಳ್ಕೋಬೋದು ಅಂತ ಅನ್ಸುತ್ತೆ ಅಷ್ಟೇ. ಆದರೆ ಇದು ಸ್ನೇಹನ ಪ್ರೀತಿನ ಇನ್ನೇನು ಅಂತ ನನಗೆ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ, ಉತ್ತರನೂ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಅವನು ಓಕೆ, ತೆಗ್ದಾಕು ಅಂತ ಹುಡುಗ ಏನಲ್ಲ. ನೋಡ್ಮಲ್ಲಿ, ಸ್ನೇಹಕ್ಕೂ ಪ್ರೀತಿಗೂ ಅಂತ ದೊಡ್ಡ ವ್ಯತ್ಯಾಸ ಇಲ್ಲ. ಸ್ನೇಹ ಪ್ರೀತಿ ಎರಡೂ ಒಂದೇ. ಎಲ್ಲಿ ಸ್ನೇಹ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸ್ನೇಹ ಇರುತ್ತೆ. ಅದು ಬಹಳ ಸಹಜ. ತುಂಬ ವಿಷಯಗಳನ್ನ ನಾವು ಹಾಗೆ ಬೂತ್ ಕನ್ನಡಿ ಹಾಕಿ ಹುಡುಕ್ಬಾರ್ದು. ಒಟ್ಟಿನಲ್ಲಿ ನಿಮ್ಮಿಬ್ಬರ ನಡುವೆ ಬಾಂಧವ್ಯ ಇದ್ದರೆ ಅಷ್ಟು ಸಾಕು. ಒಬ್ಬ ಒಳ್ಳೆ ಗೆಳೆಯ ಆಗಿದ್ದವನು ಒಬ್ಬ ಒಳ್ಳೆ ಪಾರ್ಟ್ನರ್ ಕೂಡ ಆಗ್ತಾನೆ. ಈಗೇನು ನಿನಗೆ ಓಕೆ ಅಲ್ವಾ? ನಾವು ಈ ಮದುವೆ ಮಾತುಕತೆ ಎಲ್ಲ ಮುಂದುವರಿಸ್ಬೋದು ತಾನೆ? ಓಹೋ, ಅರೆ ನೀನು ಎಸ್ ಅಂದಿದ್ದ ಅವಳು? ಅಂದರೆ ಎಸ್ಸೆ. ಭೂಮಿಕಾ, ಪುರೋಹಿತರಿಗೊಂದು ಫೋನ್ ಮಾಡಿ ಯಾವ ದಿನ ಒಳ್ಳೆ ಮುಹೂರ್ತ ಇದೆ ಅಂತ ನೋಡಕ್ಕೆ ಹೇಳಿ. ಈ ಸುನೀಲ್ದು ಮತ್ತೆ ಮಲ್ಲಿದು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಡೋಣ. ಹೇಳಮ್ಮ ಭೂಮಿಕಾ, ಏನು ವಿಶೇಷ? ಏನಾದ್ರು ವಿಶೇಷ ಇದ್ರೆ ತಾನೇ ನೀವು ಫೋನ್ ಮಾಡೋದು? ಅದು ಪುರೋಹಿತರೆ, ಎಂಗೇಜ್ಮೆಂಟ್ಗೆ ಒಂದು ಡೇಟ್ ಫಿಕ್ಸ್ ಮಾಡಬೇಕಿತ್ತು. ಓ, ಎಂಗೇಜ್ಮೆಂಟ್ಗಾ? ಹುಡುಗ ಹುಡುಗಿ ಹೆಸರು ಹೇಳಮ್ಮ. ಹುಡುಗಿ ಹೆಸರು ಮಲ್ಲಿ, ಹುಡುಗನ ಹೆಸರು ಸುನೀಲ್. ಓ, ಮಲ್ಲಿ. ಅಮೃತಧಾರೆ, ನನ್ನ ಅಮೃತಧಾರೆ.